ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 19, 20, 21 ಮತ್ತು 22ರ 4 ದಿನದ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ನೋಡಿ. ಇವತ್ತಿನ ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಯಾರಿಗೆ SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ್ ಪ್ರಶಸ್ತಿ ಲಭಿಸಿದೆಯಪ್ಪ ಅಂದ್ರೆ ಇಲ್ಲಿ ಪ್ರಕಾಶ ಬೆಳವಾಡಿ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಕುವೆಂಪು ಸದ್ಭಾವನಾ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ನೋಡಿ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಶ್ಯಾಮ್ ಸುಂದರ್ ಹೆಗಡೆ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು. ಇನ್ನು 2026 ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರಪ್ಪ ಅಂದ್ರೆ ಇಲ್ಲಿ ಆನ್ಸೆ ಯಂಗ್ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಗೆಲ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2024-25ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅನುಷ್ಠಾನದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಇಲ್ಲಿ 2ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 5ನೆಯ ಪ್ರಶ್ನೆ, ಇಲ್ಲಿ 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ ವಿದರ್ಭ ತಂಡ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತವು ಪೋಲಿಯೋ ಮುಕ್ತ ದೇಶವಾಗಿ ಎಷ್ಟು ವರ್ಷಗಳನ್ನು ಪೂರೈಸಿದೆ ನೋಡಿ. ಭಾರತ ಅಂತಕ್ಕಂಥದ್ದು ಪೋಲಿಯೋ ಮುಕ್ತ ದೇಶವಾಗಿ ಇಲ್ಲಿ ಎಷ್ಟು ವರ್ಷವನ್ನು ಪೂರೈಕೆ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ 15 ವರ್ಷಗಳು ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರವು ರೈತರಿಗಾಗಿ ಪರಿಚಯ ಮಾಡಿರ್ತಕ್ಕಂಥ AI ಆಧಾರಿತ ಒಂದು ಮೊಬೈಲ್ ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಇಲ್ಲಿ ಭಾರತ ವಿಸ್ತಾರ ಅಂತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 8ನೆಯ ಪ್ರಶ್ನೆ, ಅಂಡಮಾನಿನ ಜರ್ವಾ ಬುಡಕಟ್ಟಿನವರು ತಮ್ಮ ದೇವತೆ ಎಂದು ಕರೆಯಲ್ಪಡುವ ವೈದ್ಯ ಯಾರು ಅಂತೇಳಿ ಇಲ್ಲಿ 8ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಡಾಕ್ಟರ್ ರತನ್ ಚಂದ್ರಕರ್ ಅಂತಕ್ಕಂಥವ್ರನ್ನ ಇಲ್ಲಿ ಅಂಡಮಾನಿನ ಬುಡಕಟ್ಟಿನ ಒಂದು ಜರ್ವಾ ಬುಡಕಟ್ಟಿನ ಜನರು ತಮ್ಮ ದೇವತೆ ಅಂಥೇಳಿ ಕರೀತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 9ನೆಯ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ AI ಉದ್ಯೋಗಗಳಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರ ಯಾವುದು ನೋಡಿ. ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರ ನೋಡಿ. ಈ AI ಉದ್ಯೋಗಗಳಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಗರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಮ್ಮ ಬೆಂಗಳೂರು ಅಂತಕ್ಕಂಥ ನೋಡಿ. ಇತ್ತೀಚೆಗೆ ಬೆಂಗಳೂರಿನಿಂದ ಎಲ್ಲ ಜನರು ಖಾಲಿಯನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿ AI ಅಂತಕ್ಕಂಥದ್ದು ಎಲ್ಲ ಉದ್ಯೋಗಗಳನ್ನು ಕಬಳಿಸಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲ ಬೆಂಗಳೂರಿನ ಜನರು ಹಳ್ಳಿಯತ್ತ ಮುಖ ಮಾಡಿ ನಿಂತಿರ್ತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು 10ನೆಯ ಒಂದು ಪ್ರಶ್ನೆ ನೋಡಿ. ಇಲ್ಲಿ ರಣಜಿತ್ ಟ್ರೋಫಿ ಕ್ರಿಕೆಟ್ನಲ್ಲಿ 67 ವರ್ಷಗಳ ಬಳಿಕ ಮೊದಲ ಬಾರಿಗೆ ಬಂಗಾಳ ತಂಡವನ್ನು ಸೋಲಿಸಿದ ತಂಡ ಯಾವುದು ಅಂತೇಳಿ ಇಲ್ಲಿ 10ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಸೌರಾಷ್ಟ್ರ ತಂಡ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಮರಿಗಳಿಗೆ ಜನ್ಮ ನೀಡಿದ ಚಿತಾದ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಗಾಮಿನಿ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು, RBI ಬಿಡುಗಡೆ ಮಾಡಿದ ಅಂಕಿ ಅಂಶಗಳ ಪ್ರಕಾರ 2024-25ನೇ ಸಾಲಿನ ದೇಶದ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ನೋಡಿ.
ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ಪ್ರತಿ ವರ್ಷ ಫೆಬ್ರವರಿ 20ರಂದು ಯಾವ ದಿನ ಅಂತೇಳಿ ಇಲ್ಲಿ ಆಚರಣೆಯನ್ನು ಮಾಡ್ತೀವಿಯಪ್ಪ ಅಂದ್ರೆ ಪ್ರತಿ ವರ್ಷ ಇಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಮಿಲನ್ 2026 ನೌಕಾ ವ್ಯಾಯಾಮದ ಒಂದು ಘೋಷ ವಾಕ್ಯ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಸೌಹಾರ್ದತೆ ಸಹಕಾರ ಮತ್ತು ಸಹಯೋಗ ಅಂತಕ್ಕಂಥದ್ದು ಇದರ ಒಂದು ಘೋಷವಾಕ್ಯ ಆಗಿರ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕನ್ಲಾನ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ನೋಡಿ. ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ಯಾವ ದೇಶದಲ್ಲಿದೆಯಪ್ಪ ಅಂದ್ರೆ ಇದು ಫಿಲಿಪೈನ್ಸ್ ದೇಶದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರ್ತದೆ. ಇನ್ನು ವಿಶ್ವಸಂಸ್ಥೆಯ ಯುನೆಸ್ಕೋ ಪ್ಯಾರಿಸ್ ಪ್ರಧಾನ ಕಚೇರಿಯಲ್ಲಿ ಇತ್ತೀಚೆಗೆ ಯಾರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ ಅಂತೇಳಿ ಇಲ್ಲಿ 18ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಮೊದಲ ವಾಟರ್ ಜೆಟ್ ಟೆಸ್ಟಿಂಗ್ ಫೆಸಿಲಿಟಿಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆಯಪ್ಪ ಅಂದ್ರೆ ಇದು ವಿಶಾಖಪಟ್ಟಣಂದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಯಾವ ರಾಜ್ಯವು ತನ್ನ ಪ್ರಾಥಮಿಕ ಶಾಲೆಗಳ ಮೂಲ ಸೌಕರ್ಯಗಳನ್ನು ಸುಧಾರಿಸಲು ಆಪರೇಷನ್ ಕಾಯಕಲ್ಪ ಯೋಜನೆಯನ್ನು ಆರಂಭಿಸಿದೆ ನೋಡಿ. ಇಲ್ಲಿ ಆಪರೇಷನ್ ಕಾಯಕಲ್ಪ ಅಂತಕ್ಕಂಥದ್ದು ಯಾವ ರಾಜ್ಯ ಆರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಉತ್ತರ ಪ್ರದೇಶ ರಾಜ್ಯ ಆರಂಭವನ್ನು ಮಾಡಿರ್ತದೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 21ನೆಯ ಪ್ರಶ್ನೆ 2026 ಅರ್ತ್ ಶಾಟ್ ಪ್ರಶಸ್ತಿ ಸಮಾರಂಭದ ಅತಿಥಿಯ ನಗರ ಯಾವುದು ಅಪ್ಪ ಅಂದ್ರೆ ಇಲ್ಲಿ 21ನೆಯ ಪ್ರಶ್ನೆ ನೋಡಿದ ನಂತರ ಇಲ್ಲಿ ಮುಂಬೈ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಶಾಪುರ್ ಕಂಡಿ ಅಣೆಕಟ್ಟು ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆ ನೋಡಿ. ಶಾಪುರ್ ಅಂತಕ್ಕಂಥ ಕಂಡಿ ಅಣೆಕಟ್ಟು ಯೋಜನೆ ಇದು ಯಾವ ನದಿಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ಯೋಜನೆ ಆಗಿದೆಯಪ್ಪ ಅಂದ್ರೆ ಇದು ರಾವಿ ನದಿಗೆ ಸಂಬಂಧವನ್ನು ಪಟ್ಟಿರ್ತದೆ. ನೆಕ್ಸ್ಟ್ ಅದೇ ರೀತಿ 23ನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ನೀಲಗಿರಿ ತಹರ ಸಂರಕ್ಷಣಾ ಒಂದು ಯೋಜನೆಯನ್ನು ವಿಸ್ತರಿಸಲು ನಿರ್ಧಾರ ಮಾಡಿದೆ ನೋಡಿ. ಇಲ್ಲಿ ಯಾವ ರಾಜ್ಯ ನಿರ್ಧಾರವನ್ನು ತೆಗೆದುಕೊಂಡಿದೆಯಪ್ಪ ಅಂದ್ರೆ ಇದು ತಮಿಳುನಾಡು ರಾಜ್ಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ 24ನೆಯ ಪ್ರಶ್ನೆ ಯಾವ ಬ್ಯಾಂಕ್ ಇತ್ತೀಚೆಗೆ ಗ್ರಾಮೀಣ ಮಹಿಳೆಯರಿಗಾಗಿ ಸ್ವಶಕ್ತಿ ಉಳಿತಾಯ ಯೋಜನೆಯನ್ನು ಪ್ರಾರಂಭಿಸಿದೆ ನೋಡಿ. ಇಲ್ಲಿ ಯಾವ ಬ್ಯಾಂಕು ಒಂದು ಈ ಯೋಜನೆಯನ್ನು ಜಾರಿಗೆ ಅಥವಾ ಒಂದು ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಕೆನರಾ ಬ್ಯಾಂಕು ಇದನ್ನು ಪ್ರಾರಂಭ ಮಾಡಿರ್ತದೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 2026 ಚಳಿಗಾಲ ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವ ನಗರದಲ್ಲಿ ನಡೆದವು ನೋಡಿ. ಇದು ಯಾವ ನಗರದಲ್ಲಿ ನಡೀತು ಅಂತಕ್ಕಂಥದ್ದನ್ನು ಕೊನೆಯ ಪ್ರಶ್ನೆಯನ್ನು ಕಮೆಂಟ್ ಮಾಡಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತದೆ. ಒಂದು ಸಾರಿ ಕಮೆಂಟನ್ನು ಮಾಡಿ, ಗೊತ್ತಿಲ್ಲ ಅಂದ್ರೆ ಕೂಡ ಸರ್ಚ್ ಮಾಡಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.